ಸ್ಟಾರ್ ನಟಿ ಡಾಕ್ಟರ್ ಬಿ ಸರೋಜಾ ದೇವಿ ಅವರು ನಮ್ಮೊಂದಿಗೆಲ್ಲ ಅನ್ನುವಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಜಕ್ಕೂ ಅವರು ನಡೆದುಕೊಂಡು ಬಂದಂತಹ ಹಾದಿಗಳನ್ನು ನೆನಪು ಮಾಡಿಕೊಳ್ಬೇಕೇ ಹೊರತು ಅವರು ನಮ್ಮೊಂದಿಗಿಲ್ಲ ಅನ್ನೋದನ್ನು ನಾವು ಮರೆತು ಬಿಡಬೇಕು. ಬಹಳ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಅವರು ನಟಿಸಿರುವಂತಹ ಒಂದೊಂದು ಪಾತ್ರವು ನಿಜಕ್ಕೂ ಕೂಡ ಇಲ್ಲಿಯವರೆಗೂ ಜೀವಂತವಾಗಿ ಉಳಿದುಕೊಂಡಿದೆ. ಬಹಳ ಹಿರಿಯ ನಟ ನಟಿಯರ ಜೊತೆ ನಟಿಸಿದಂತಹ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ನೋಡಿ, ಪ್ರತಿಯೊಬ್ಬರೂ ಕೂಡ ಅವರ ಬಗ್ಗೆ ವರ್ಣಿಸುವಂತಹ ಸಂದರ್ಭದಲ್ಲಿ ಅವರು ಹೇಳೋದಿಷ್ಟೇ, ಅವರ ಅಂದ ಚಂದ ಎಲ್ಲದಕ್ಕೂ ಕೂಡ ಕೈಗನ್ನಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂಬರುವಂತಹ ಕಲಾವಿದರಿಗೂ ಕೂಡ ಅವರು ಮಾರ್ಗದರ್ಶಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ನಟಿಸಿದಂತಹ ಒಂದೊಂದು ಪಾತ್ರಗಳು ಕೂಡ ವಿಭಿನ್ನತೆಯಿಂದ ಕೂಡಿವೆ. ಒಂದೊಂದು ಪಾತ್ರಕ್ಕೂ ಅವರು ಅದಕ್ಕೆ ಬೇಕಾದ ತಕ್ಕಂತೆಯೇ ಅವರು ನಟನೆ ಮಾಡಿರೋದನ್ನು ನಾವು ಗಮನಿಸಿದ್ದೇವೆ. ಬಹಳ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವತ್ತಿಗೂ ಕೂಡ ನಮಗೆ ಮೊದಲಿಗೆ ಅವರು ನಮ್ಮ ಕಣ್ಣ ಮುಂದೆ ಬರ್ತಾರೆ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಅವರು ನಟಿಸಿದ್ದಾರಲ್ಲ, ಆ ಒಂದು ಪಾತ್ರ ನಿಜಕ್ಕೂ ಕಣ್ಮುಚ್ಚಿದ್ರೆ ಅವರೇ ನಮಗೆ ನೆನಪಿಗೆ ಬರ್ತಾರೆ. ಆ ಚಿತ್ರದಲ್ಲಿ ನಟಿಸಿದಂತಹ ಪರಿ ನಿಜಕ್ಕೂ ಇಲ್ಲಿಯವರೆಗೂ ಕೂಡ ಪುಟ್ಟ ಮಕ್ಕಳು ಆ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸವನ್ನು ಮಾಡ್ತಾರಲ್ಲ, ಅವರ ನಟನೆ ನಿಜಕ್ಕೂ ಪುಟ್ಟ ಮಕ್ಕಳಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದಾದ ನಂತರ ಅವರು ಬಬ್ರು ವಾಹನ ಸಿನಿಮಾದಲ್ಲೂ ಕೂಡ ಅವರ ನಟನೆ ಎಂಥದ್ದು ಅನ್ನೋದನ್ನು ಕೂಡ ನೀವು ಎಲ್ಲರೂ ಕೂಡ ಕಂಡಿದ್ದೇವೆ. ಆಮೇಲೆ ಭಾಗ್ಯವಂತರು ಸಿನಿಮಾ ಇವತ್ತಿಗೂ ಕೂಡ ಎಷ್ಟೋ ಕುಟುಂಬಗಳಿಗೆ ಸ್ಫೂರ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಭಾಗ್ಯವಂತರು ಸಿನಿಮಾದಲ್ಲಿ ಎಷ್ಟು ಲೀಲಾಜಾಲವಾಗಿ ನಟಿಸಿದ್ದಾರೆ ಅವರು ಅನ್ನೋದನ್ನು ನಾವು ನೋಡಿದ್ದೇವೆ. ಮತ್ತು ಇಲ್ಲಿಯವರೆಗೂ ಕೂಡ ಆ ಸಿನಿಮಾವನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಇಲ್ಲಿಯವರೆಗೂ ಕೂಡ ಎಷ್ಟೋ ಕುಟುಂಬಗಳು ಕೂಡ ಆ ಸಿನಿಮಾದ ರೀತಿಯೇ ಬದುಕ್ತಾ ಇರೋರನ್ನು ಕೂಡ ನಾವು ಕಂಡಿದ್ದೇವೆ ಮತ್ತು ನೋಡಿದ್ದೇವೆ ಕೂಡ ಹೌದು. ಮತ್ತು ಆ ಸಿನಿಮಾದಲ್ಲಿ ಅವರ ನಟನೆ ಇದೆಯಲ್ಲ, ನಿಜಕ್ಕೂ ವಾವ್ ಅಂತ ಅನಿಸುತ್ತೆ. ಎರಡೆರಡು ಶೇಡ್ನಲ್ಲಿ ನಟಿಸ್ತಾರೆ ಅವರು. ಗಂಡ ಇದ್ದಂತಹ ಸಂದರ್ಭದಲ್ಲಿ ಗಂಡನಿಗೆ ಹೇಗೆ ಬೇಕು ಆ ರೀತಿಯಾಗಿ ನಡೆದುಕೊಳ್ತಾರೆ. ಮತ್ತು ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ನಡೆದುಕೊಳ್ಬೇಕು ಅನ್ನೋದನ್ನು ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವರು ಹೊರಗಡೆ ಬರುವಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವಾಗಲೂ ಈ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಅವರು ಬಣ್ಣ ಹಚ್ತಾ ಇದ್ರು, ಅವರು ನಿಜ ಜೀವನದಲ್ಲೂ ಯಾವಾಗಲೂ ಬಣ್ಣ ಹಚ್ಕೊಂಡೇ ಹೊರಗಡೆ ಬರ್ತಾ ಇದ್ರು ಅಂತ ಸಾಕಷ್ಟು ಹಿರಿಯ ನಟಿಯರು ಮತ್ತು ನಟರು ಕೂಡ ಹೇಳಿ